ಹಾಯ್ ಹಲೋ ನಮಸ್ಕಾರ, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾದ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ಲಕ್ಷ್ಮಿ ನಿಮಗೆ ಆರೋಗ್ಯ, ಆಯುಸ್ಸು, ಹಣ, ಆಸ್ತಿ, ಸಿರಿ ಸಂಪತ್ತು ಎಲ್ಲನೂ ಸಮಾನ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಎಲ್ಲ ಮಾಡಲ್ಲ, ನಾವು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡೋದು. ಬಟ್ ಆದರೂ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾಗಿ ಮಣ್ಣಿನ ಲಕ್ಷ್ಮಿ ವಿಗ್ರಹ ಇದೆ. ಸೊ ಅದಕ್ಕೆ ಒಂದು ಬ್ಲೌಸ್ ಪೀಸ್ ತಂದು ಅಲಂಕಾರ ಮಾಡಿದ್ದೀವಿ. ಸೊ ಹೇಗೆಲ್ಲ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವಾಗ ಸಾಯಂಕಾಲ ಆಗಿದೆ. ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಎಲ್ಲರಿಗೂ ಅರ್ಶಿನ ಕುಂಕುಮ ಕರಿಬೇಕು. ನಮ್ಮಮ್ಮ ಸಾಯಂಕಾಲ ಪೂಜೆಗೆ ಏನು ಅಡುಗೆ ಮಾಡ್ತಿದ್ದಾರೆ ಕೇಳೋಣ ಬನ್ನಿ. ಏನು ಅಡುಗೆ ಮಾಡ್ತಿದ್ದೆಮ್ಮ ಸಾಯಂಕಾಲಕ್ಕೆ? ಹೆಸರುಬೇಳೆ, ಶಾವಿಗೆ ಪಾಯಸ, ಇದು ಕಾಯಿ ತುರಿ, ಕಡಲೆ ಬೀಜ, ಇದು ಹುರಿದ್ಬಿಟ್ಟು ಕಡಲೆ ಬೀಜ ಮಿಕ್ಸಿಗೆ ಹಾಕಿ ತೆಂಗಿನಕಾಯಿನೂ. ಸೊ ಅಡುಗೆ ಆದಮೇಲೆ ನೋಡೋಣ ಹೆಂಗೆಲ್ಲ ಇರುತ್ತೆ ಅಂತ. ಆಮೇಲೆ ನಾನು ಪ್ರೀತಿ ಕ್ರಿಯೇಷನ್ ಕನ್ನಡ ವ್ಲಾಗಲ್ಲಿ ನಾನು ಎಲ್ಲ ರೆಸಿಪೀಸ್ನ ಹಾಕ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ನಮ್ಮಮ್ಮ ಮಾಡೋ ರೆಸಿಪೀಸ್ನ ಹಾಕ್ತಾಯಿದ್ದೀನಿ. ಸೊ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿಬಿಡಿ. ಇನ್ನು ಮುಂದೆ ಯೂಟ್ಯೂಬಲ್ಲಿ ಕೂಡ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ನಾನಿಲ್ಲಿ ಎಲೆ, ಬಾಳೆಹಣ್ಣು, ಅಡಿಕೆ ಹಾಗೂ ಹೂವು ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಏನಕ್ಕಂತ ಅಂದರೆ ನಾವು ಅರಿಶಿನ ಕುಂಕುಮ ಕೊಡಬೇಕು. ಕೆಲವರು ಬಾಗಿನ ಅಂತಲೂ ಕೊಡ್ತಾರೆ. ಇದು ಮುತ್ತೈದೆಯರಿಗೆ ಮತ್ತು ಕನ್ಯಾ ಲಕ್ಷ್ಮಿ ಅವ್ರಿಗೆಲ್ಲ ಕೊಡ್ಬೋದು. ಅಂದರೆ ಮುತ್ತೈದೆಯರು ಅಂದರೆ ಮದುವೆ ಆಗಿರೋರಿಗೆ, ಕನ್ಯಾ ಅಂತಂದರೆ ಇನ್ನೂ ಮದುವೆ ಆಗದೆ ಇರೋರಿಗೆ. ನಾವು ಒಂದು 5 ಜನಕ್ಕೆ ಕೊಟ್ವಿ ಅಷ್ಟೇ. ಬ್ಲೌಸ್ ಪೀಸ್ ಎಲ್ಲ ಏನು ತಂದು ಕೊಟ್ಟಿಲ್ಲ. ಜಸ್ಟ್ ಬಳೆ, ಹೂವು, ಬಾಳೆಹಣ್ಣು, ಎಲೆ, ಅಡಿಕೆ ಇಟ್ಬಿಟ್ಟು ಕೊಟ್ವಿ. ಅದಕ್ಕೋಸ್ಕರ ನಾನು ಇಲ್ಲಿ ರೆಡಿ ಮಾಡ್ತಾಯಿದ್ದೆ. ನಿಮ್ಗೆ ಗೊತ್ತಿರ್ಬೋದು ಹಬ್ಬದ ದಿನ ಹೂವದ ಬೆಲೆ ಎಷ್ಟು ರೇಟ್ ಇರುತ್ತೆ ಅಂತ. ಆದ್ದರಿಂದ ನಾವು ಸ್ವಲ್ಪ ಹೂವು ಇಟ್ಬಿಟ್ಟು ಕೊಟ್ವಿ ಅಷ್ಟೇ. ಆ್ಯಂಡ್ ಯಾಕಂದರೆ ತುಂಬ ಜನರು ಮನೇಲಿ ಕೊಡ್ತಾ ಇರ್ತಾರೆ, ಅವರೇನು ಮುಡ್ಕೊಳ್ಳೋದಿಲ್ಲ, ಅದು ವೇಸ್ಟ್ ಆಗುತ್ತೆ. ನಾನಿಲ್ಲಿ ಪಂಚಾರತಿಗೆ ಎಣ್ಣೆನೆಲ್ಲ ಹಾಕ್ತಾಯಿದ್ದೆ, ಯಾಕಂದರೆ ಹಚ್ಚಬೇಕು ಅಲ್ವಾ. ಇದು ಆಲ್ರೆಡಿ ನಾನು ಬೆಳಗ್ಗೆ ಹಚ್ಚಿದ್ದೆ. ಆವಾಗ ತುಂಬಾ ಚೆನ್ನಾಗಿ ಹುರಿದಿತ್ತು, ಮಧ್ಯಾಹ್ನ ತನಕ ಹುರಿದಿತ್ತು. ಈಗ ಹಾರೋಗಿತ್ತು. ಅದಕ್ಕೆ ದೀಪಗೆ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ಆಮೇಲೆ ನಾವು ಬೆಳಗ್ಗೆನೇ ಪೂಜೆ ಮಾಡಿದ್ವಿ, ಆದರೆ ಒಡವೆಗಳ್ನೆಲ್ಲ ಹಾಕಿರಲಿಲ್ಲ. ಬಿಕಾಸ್ ಟೈಮ್ ಆಗಿತ್ತು ಅಂದ್ಬಿಟ್ಟು ಎಲ್ಲರೂ ಅರ್ಜೆಂಟಲ್ಲಿ ಕೆಲಸಕ್ಕೆ ಹೋಗಿಬಿಟ್ರು. ಅದಕ್ಕೆ ಟೈಮ್ ಸಾಕಾಗಲಿಲ್ಲ ಬೆಳಗ್ಗೆ ಎಲ್ಲ ನೀಟಾಗಿ ರೆಡಿ ಮಾಡೋದಕ್ಕೆ. ನೀವು ನೋಡ್ತಾ ಇರ್ಬೋದು ಈ ಸರಗಳನ್ನೆಲ್ಲ ಹಾಕೋದಕ್ಕೆ ನಾನಂತೂ ಎಷ್ಟು ಫಜೀತಿ ಪಡ್ತಾಯಿದ್ದೀನಿ ಅಂದರೆ ಎಲ್ಲ ಬಿದ್ದು ಹೋಗ್ತಿತ್ತು. ಹೆಂಗೋ ಇಷ್ಟಪಟ್ಟು ಒಡವೆಗಳ್ನೆಲ್ಲ ಹಾಕಿಬಿಟ್ಟು ಅಮೌಂಟೆಲ್ಲ ಇಕ್ಕಿ ಪೂಜೆಗೆ ರೆಡಿ ಮಾಡಿದೆ. ಆ್ಯಂಡ್ ಹೂವು ಅಂತೂ ಬಿದ್ದು ಹೋಗ್ತಾನೆ ಇತ್ತು. ಮತ್ತು ನಾವು ಊರಿಗೆ ಹೋಗೋ ಪ್ಲ್ಯಾನಿಂಗಲ್ಲಿತ್ತು. ಅದಕ್ಕೆ ಇವತ್ತು ಪೂಜೆ ಮಾಡೋ ಪ್ಲ್ಯಾನಿಂಗಲ್ಲಿ ಇರಲಿಲ್ಲ. ಆದ್ದರಿಂದ ಸ್ವಲ್ಪ ಹೂವು ಅರ್ಜೆಂಟಲ್ಲಿ ನಮ್ಮ ಮನೆ ಹತ್ರ ಏನೇನು ಸಿಕ್ತೋ ಆ ಹೂವನ್ನೆಲ್ಲ ತೊಗೊಂಬಂದ್ಬಿಟ್ಟು ದೇವ್ರಿಗೆ ಇಟ್ಟಿದ್ದೀವಿ ಅಷ್ಟೇ. ಆಮೇಲೆ ಬಂದಿರೋರೆಲ್ಲ ಇಲ್ಲಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತಾರೆ ದೇವ್ರಿಗೆ, ಮತ್ತು ಹೂವನ್ನು ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ನಾನು ಅಕ್ಷತೆ ಕಾಳನ್ನ ರೆಡಿ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಕುಂಕುಮ, ಅರಿಶಿನ ಹಾಕ್ಬಿಟ್ಟು ಅಕ್ಷತೆ ಕಾಳನ್ನ ರೆಡಿ ಮಾಡಿ ಮತ್ತೊಂದು ಬೌಲಲ್ಲಿ ಹೂವನ್ನೆಲ್ಲ ಇಟ್ಟಿದ್ದೆ. ಯಾಕಂದರೆ ನಾನು ಹೇಳಿದ್ನಲ್ಲ ಎಲ್ಲರೂ ಬಂದುಬಿಟ್ಟು ಪೂಜೆ ಮಾಡ್ತಾರೆ ಅಂತ. ಅದೆಲ್ಲ ರೆಡಿ ಆದಮೇಲೆ ದೀಪಾವಳಿ ಕಂಬ ರೆಡಿ ಮಾಡಿದೆ. ಅದರಲ್ಲಂತೂ ಎಷ್ಟು ಕಷ್ಟಪಟ್ಟು ಹಚ್ಚಿದೆ, ಯಾಕಂದರೆ ಅದು ಚಿಕ್ಕದಾಗಿ ಹುರಿತಾ ಇತ್ತು. ಅವಾಗ ಕೆಟ್ಟೋಗೋ ಥರ ಆಗ್ತಾಯಿತ್ತು. ನಾನಂತೂ ಬತ್ತಿ ಎಳೆದು ರೆಡಿ ಮಾಡಿದೆ. ಫೈನಲಿ ಚೆನ್ನಾಗಿ ಹುರಿತು. ಅದೆಲ್ಲ ಆದಮೇಲೆ ನಾನು ಹೇಳಿದ್ನಲ್ಲ, ಈಗ ಪಂಚಾರತಿಗೆ ಎಣ್ಣೆ ಹಾಕಿದ್ದೆ. ಬತ್ತಿ ಎಲ್ಲ ಚೆನ್ನಾಗಿ ನಿಂತ್ಕೊಂಡ್ಮೇಲೆ ದೀಪನ ಹಚ್ಚಿದೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ದೀಪನೂ ಅಷ್ಟೇ ಲೇಟಾಗಿ ಹತ್ಕೊಂಡಿದ್ದು ಲೇಟ್ ಆದ್ರೂ ಆಮೇಲೆ ಚೆನ್ನಾಗಿ ಉರಿತಾ ಇತ್ತು. ಸೊ ಫೈನಲಿ ನೀವು ನೋಡ್ತಾ ಇರ್ಬೋದು ನಾವೆಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ ಅಂತ. ಈ ಪ್ಲೇಟ್ ಏನಕ್ಕಪ್ಪ ಅಂತಂದರೆ ದೇವ್ರಿಗೆ ಪ್ರಸಾದ ಇಡಬೇಕು ಅಂತ ಇಟ್ಟಿದ್ದೆ. ಪ್ರಸಾದಕ್ಕೆ ವೆಜಿಟೇಬಲ್ ಸಾಂಬಾರು, ರೈಸು ಮತ್ತು ಪಾಯಸ ಮಾಡಿದ್ವಿ ಅಷ್ಟೇ. ಈಗ ನಮ್ಮ ದೇವರು ಪೂಜೆಗೆಲ್ಲ ರೆಡಿಯಾಗಿದೆ. ನಮ್ಮಮ್ಮ ಇನ್ನು ಪ್ರಸಾದ ಕೊಟ್ಟಿಲ್ಲ, ಆಯ್ತೇನೋ ಕೇಳೋಣ ಬನ್ನಿ. ಸೊ ಫೈನಲಿ ಪ್ರಸಾದ ಎಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ರೆಡಿ ಆದೆ. ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡಿಕೊಂಡೆ. ಇವಾಗ ಪೂಜೆ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಅರಿಶಿನ ಕುಂಕುಮಕ್ಕೆ ಯಾರನ್ನಾದ್ರೂ ಕರಿಬೇಕು. ನೋಡೋಣ ಯಾರು ಬರ್ತಾರೆ ತುಂಬ ಜನ. ಬಟ್ ಅವರೆಲ್ಲ ಬಂದಾಗ ಸಾಧ್ಯ ಆದರೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ಆಯಿತಾ. ಧೂಪ, ಊದ್ಗಡ್ಡಿ ಪರಿಮಳ, ಲಕ್ಷ್ಮಿ ಅಲಂಕಾರ ಎಲ್ಲನೂ ಒಳ್ಳೆ ದೇವಸ್ಥಾನದಲ್ಲಿರೋ ದೇವ್ರ ಥರ ಕಾಣಿಸ್ತಾ ಇತ್ತು. ಇವಾಗ ನಾವು ತುಂಬ ಜನಗಳ ಮನೆಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು, ಹೋಗಿದ್ವಿ. ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಅವ್ರ ಮನೇಲಿ ದುಡ್ಡಿಟ್ಟಿರ್ತಾರೆ, ಒಡವೆ ಹಾಕಿರ್ತಾರೆ, ಯಾಕೆ ಬೇಕು ಸುಮ್ಮನೆ ಹಬ್ಬದ ದಿನ ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಸೊ ಇವಾಗ ನಾನು ನಮ್ಮಮ್ಮ ಹಾಯ್ ಮಾಡಮ್ಮ, ನಮ್ಮ ಆಂಟಿ ಬಂತು,
ಕತ್ಲಾಗಿದೆ, ಸ್ವಲ್ಪ ಕಾಣಿಸ್ತಿಲ್ಲ. ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಾಧ್ಯ ಆದರೆ ವಿಡಿಯೋ ಮಾಡಿ ಹಾಕ್ತೀನಿ, ಬನ್ನಿ. ಅಲ್ಲಿ ನನ್ನ ತಂಗಿ ನನ್ನ ತಮ್ಮ ಎಲ್ಲರೂ ಇರ್ತಾರೆ ಅಂದ್ಕೊಂಡಿದ್ದೀನಿ. ಇದ್ದಾರೋ ಇಲ್ಲ ಅವ್ರವ್ರ ಮನೇಲಿ ಅವರೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಅವ್ರ ಮನೆ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತವ್ರೆ. ಸೊ ಬನ್ನಿ ನೋಡೋಣ ಹೆಂಗೆಲ್ಲ ಮಾಡಿದ್ದಾರೆ ಅಂತೆಲ್ಲ. ಅಯ್ಯೋ ನನ್ನ ತಂಗಿ ಸಖತ್ತಾಗಿ ರೆಡಿ ಆಗಿದ್ದಾಳೆ, ಬನ್ನಿ ತೋರಿಸ್ತೀನಿ. ಇವಳೆ ನನ್ನ ತಂಗಿ, ಚಿಕ್ಕ ತಂಗಿ, ಆದರೂ ಚೆನ್ನಾಗಿ ಸೀರೆಲ್ಲ ಹಾಕೊಂಡು ರೆಡಿ ಆಗಿಬಿಟ್ಟವಳೆ. ಇಲ್ಲಿ ಒಂದು ತಂಗಿ ಇದ್ದಾಳೆ. ಓ, ಈ ತಂಗಿ ಹಾಸ್ಟೆಲಿಂದ ಬಂದುಬಿಟ್ಟಿದ್ದಾಳೆ. ಮುಖ ತೋರಿಸು. ಫುಲ್ ಶೈ ಗೈಸ್. ಅವಳ ಹಾಸ್ಟೆಲಲ್ಲಿದ್ದು ಸಖತ್ತಾಗಿ ಬ್ಯೂಟಿ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ಇವನು ಊಟ ಮಾಡ್ತಾವನೆ. ಸೊ ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಇವರು ನಮ್ಮ ಚಿಕ್ಕ ಆಂಟಿ. ಹಾಂ, ಇವರು ನಮ್ಮ ಅಕ್ಕ. ಅಯ್ಯೋ, ಇಲ್ಲಿ ಮಾತ್ರ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ. ನಮ್ಮ ಮನೆಗೆ ಅಪರೂಪಕ್ಕೆ ಬರ್ತಾರೆ, ಅದರಲ್ಲೂ 5 ನಿಮಿಷ ಇದ್ಬಿಟ್ಟು ಹೋಗ್ತಾರೆ. ಇವರು ನಮ್ಮ ಚಿಕ್ಕಪ್ಪ. ಪರವಾಗಿಲ್ಲ, ನಾನು ಇದರಲ್ಲೆಲ್ಲ ಎಫೆಕ್ಟ್ ಹಾಕಿ ಬೆಳ್ಳಗೆ ಮಾಡ್ತೀನಿ. ಇವರು ನಮ್ಮ ಆಂಟಿ. ಎಲ್ಲಿ ದರ್ಶನ ಸುದೀಪ ಫ್ರೆಂಡ್ಸ್. ಇವ್ರು ನನ್ನ ತಮ್ಮ, ಆದರೆ ನನಗಿನ್ನ ಸಿಕ್ಕಾಪಟ್ಟೆ ಹೈಟ್ ಇದ್ದಾನೆ. ಹಾಯ್ ಮಾಡು, ಹಾಯ್ ನನ್ನ ವ್ಯೂವರ್ಸ್ಗೆಲ್ಲ. ದಿನ ಇವರು ಎಲ್ಲ ರಾಖಿ ಹಬ್ಬಕ್ಕೆ ನಾನು ಇರಲ್ಲ ಫ್ರೆಂಡ್ಸ್, ಊರಿಗೆ ಹೋಗ್ತಾ ಇದ್ದೀನಿ. ಬಂದ್ಮೇಲೆ ಕಟ್ತೀನಿ, ಆಯ್ತಾ? ನೋಡಿ ಗೈಸ್, ಇಲ್ಲಿ ನನ್ನ ಮಗಳು. ಹಾಯ್ ಮಾಡು. ಅಲ್ಲಿ ನೋಡು, ಅಲ್ಲಿ ನೋಡಲ್ಲ ಗೈಸ್, ಯಾಕಂದ್ರೆ ನಾನು ಚೆನ್ನಾಗಿದೆ, ನನ್ನ ನೋಡ್ತಾಳೆ. ಒಂದು ಸ್ಮಾಲ್ ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ರೀತಿಯ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅಪ್ಡೇಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.